ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಎ ಪಿ ರಾಧಾಕೃಷ್ಣರವರ ಲೇಖನ ಅಸಾದೃಶ್ಯ ಪ್ರತಿಭೆಯ ಮೇರಿ ಕ್ಯೂರಿ ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ಈ ಲೇಖನವನ್ನು ಬರೆದಿರೋದು ಡಾಕ್ಟರ್ ಎ ಪಿ ರಾಧಾಕೃಷ್ಣ ಅಂತೇಳಿ ನೋಡ್ತೀವಿ. ಇವರು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಉಪಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಸಂಶೋಧನೆಯೊಂದಿಗೆ ಕನ್ನಡದಲ್ಲಿ ಜನಪ್ರಿಯ ವಿಜ್ಞಾನದ ಬರವಣಿಗೆಯನ್ನು ಮಾಡಿದಂತಹ ಲೇಖಕರು. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ ಜ್ಞಾನ ವಿಜ್ಞಾನ ಮತ್ತು ಉದಯವಾಣಿಯಲ್ಲಿ ಪ್ರಕಟವಾದ ನೊಬೆಲ್ ವಿಜ್ಞಾನಿಗಳು, ಈ ಎರಡೂ ಅಂಕಣಗಳು ಅವರಿಗೆ ಬಹುದೊಡ್ಡ ಯಶಸ್ಸನ್ನು ತಂದುಕೊಡ್ತಾವೆ. ಜನಸಾಮಾನ್ಯರಿಗೂ ಕೂಡ ವಿಜ್ಞಾನದ ಮಾಹಿತಿ ಸಿಗಬೇಕು ಎನ್ನುವ ಆಶಯದೊಂದಿಗೆ ವಿಜ್ಞಾನ ಪ್ರಸಾರ ಕಾರ್ಯದಲ್ಲಿ ಇವರು ತಮ್ಮನ್ನು ತಾವು ಸಕ್ರಿಯರಾಗಿ ತೊಡಗಿಸ್ಕೊಂಡಿದ್ದಾರೆ. ಅಸಾದೃಶ್ಯ ಪ್ರತಿಭೆಯ ಮೇರಿ ಕ್ಯೂರಿ ಲೇಖನದಲ್ಲಿ ನಾವು ಬಹಳ ಮುಖ್ಯವಾಗಿ ಜಗತ್ತಿನ ಅಪ್ರತಿಮ ಮಹಿಳಾ ಸಾಧಕಿಯೊಬ್ಬರನ್ನು ಕುರಿತು ಈ ಲೇಖನ ಚರ್ಚೆ ಮಾಡುತ್ತೆ. ಕಠಿಣ ಪರಿಸ್ಥಿತಿಗಳ ನಡುವೆಯೂ ಕೂಡ ಮಹಿಳೆ ತನ್ನ ಪ್ರತಿಭೆಯನ್ನು ಹೇಗೆ ಅಭಿವ್ಯಕ್ತಿಯನ್ನು ಮಾಡ್ತಾಳೆ ಅನ್ನೋದಕ್ಕೊಂದು ಸಾಕ್ಷಿಯಾಗಿ ಮೇರಿ ಕ್ಯೂರಿಯ ಬದುಕನ್ನು ಕುರಿತು ಈ ಲೇಖನ ಚರ್ಚಿಸುತ್ತೆ. ಅವತ್ತಿನ ಕಾಲಕ್ಕೆ ಮಹಿಳೆಯರು ಶಾಲೆಗೆ ಹೋಗದೆ ಬಹುದೊಡ್ಡ ವಿಷಯ. ಆದರೆ ಅಂತಹ ಸಂದರ್ಭದಲ್ಲೇ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ಸಾವಿರಾರು ಮಹಿಳೆಯರಿಗೆ ಮಾದರಿಯಾದವಳು ಮೇರಿ ಕ್ಯೂರಿ. ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆಯುವುದಷ್ಟೇ ಅಲ್ಲ, ಪರಮಾಣುವಿನ ಅಂತರಾಳದಿಂದ ಹೊಮ್ಮುವ ವಿಕಿರಣದ ಬಗೆಗೆ ಅಧ್ಯಯನ ನಡೆಸಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳಲ್ಲಿ ಪ್ರತ್ಯೇಕವಾಗಿ ನೊಬೆಲ್ ಪ್ರಶಸ್ತಿ ಪಡೆದಂತಹ ಅಪ್ರತಿಮ ವಿಜ್ಞಾನಿ ಮತ್ತು ಮೊದಲಿಗಳು ಅಂಥೇಳಿ ನಾವು ಮೇರಿ ಕ್ಯೂರಿಯನ್ನು ಗುರುತಿಸ್ತೀವಿ. ಹಾಗಾದರೆ ಇವತ್ತಿನ ಲೇಖನದಲ್ಲಿ ನಾವು ಮೇರಿ ಕ್ಯೂರಿಯ ಬದುಕು, ಅವಳ ಸಾಧನೆಗಳ ಕುರಿತು, ಅವಳ ಕುಟುಂಬದ ಕುರಿತು ನಾವು ಚರ್ಚೆ ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ನಾವು ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಮತ್ತು ದೀರ್ಘ ಪ್ರಶ್ನೆಗಳನ್ನು ಕೇಳತಕ್ಕಂಥ ಸಾಧ್ಯತೆ ಈ ಪಠ್ಯದಲ್ಲಿ ಹೆಚ್ಚು ಇರುತ್ತೆ. ಈ ಪಠ್ಯದ ಪ್ರಮುಖ ಅಂಶಗಳೊಂದಿಗೆ ನಾವು ಚರ್ಚೆ ಮಾಡೋದಾದರೆ, ಮೇರಿ ಕ್ಯೂರಿ ಅಥವಾ ಮೇಡಮ್ ಕ್ಯೂರಿಯ ನಿಜ ನಾಮಧೇಯ, ಇವಳ ನಿಜವಾದ ಹೆಸರು ಏನು, ಹುಟ್ಟಿದಾಗ ಇಟ್ಟಿದ್ದು ಅಂತಂದರೆ ಮಾರಿಯಾ ಸ್ಲೋಡವಾಸ್ಕಾ ಅಂತಕ್ಕಂಥ ಹೆಸರನ್ನು ಇಟ್ಟಿದ್ದರು. ನವೆಂಬರ್ 7, 1867ರಲ್ಲಿ ಪೋಲೆಂಡ್ ದೇಶದ ವಾರ್ಸಾ ಎಂಬ ಗ್ರಾಮದಲ್ಲಿ ಮೇರಿ ಕ್ಯೂರಿ ಜನಿಸ್ತಾಳೆ. ಮಾರಿಯಾಳ ತಂದೆ ವ್ಲಾಡಿಸ್ಲಾವ ಸ್ಲೋಡವಾಸ್ಕಿ ಅಂತಕ್ಕಂಥ ಹೆಸರು. ಇವರು ಸರ್ಕಾರಿ ಶಾಲೆಯಲ್ಲಿ ಭೌತ ಮತ್ತು ಗಣಿತ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ತಾಯಿ ಮೇಡಮ್ ಸ್ಲೋಡವಾಸ್ಕಾ ಚಿಕ್ಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಈ ದಂಪತಿಗಳಿಗೆ 5 ಜನ ಮಕ್ಕಳು. ಅದರಲ್ಲಿ ಮೊದಲಿಗಳು ಸೋಫಿಯಾ, ಎರಡನೆಯವಳು ಜೋಸೆಫ್, ಮೂರನೆಯವಳು ಹೇಲಾ, ನಾಲ್ಕನೆಯವಳು ಬ್ರೋನ್ಯಾ, ಕೊನೆಯವಳು ಮಾರಿಯಾ ಅಂತ ನೋಡ್ತೀವಿ. ಅವತ್ತಿನ ಕಾಲಕ್ಕೆ ಪೋಲೆಂಡ್ ದೇಶ ಅಂತಕ್ಕಂಥದ್ದು ರಷ್ಯಾದ ಕಪಿಮುಷ್ಟಿಯಲ್ಲಿತ್ತು. ಹಾಗಾಗಿ ರಷ್ಯನ್ ಭಾಷೆಯ ಮತ್ತು ಸಂಸ್ಕೃತಿಯ ಪ್ರಭಾವ ಅಂತಕ್ಕಂಥದ್ದು ಪೋಲೆಂಡಿನ ಮೇಲಿತ್ತು. ಇಂತಹ ಉಸಿರುಗಟ್ಟಿಸುವ ಸರ್ವಾಧಿಕಾರಿ ಧೋರಣೆಯ ವಾತಾವರಣದಲ್ಲಿ ಬೆಳೆದವಳು ಯಾರು ಅಂತಂದರೆ ಮಾರಿಯಾ. ಎಲ್ಲ ಮಕ್ಕಳು ಪ್ರತಿಭಾವಂತರಾಗಿದ್ದರೂ ಕೂಡ ಕೊನೆಯ ಮಗಳಾಗಿರ್ತಕ್ಕಂಥ ಮಾರಿಯಾ ಎಲ್ಲರಿಗಿಂತಲೂ ಅತಿ ಬುದ್ಧಿವಂತಳಾಗಿ ಗುರುತಿಸಿಕೊಂಡಿದ್ಲು. ಮಾರಿಯಾ 11 ವರ್ಷದವಳಿದ್ದಾಗ ಅಕ್ಕ ಸೋಫಿಯಾ ಟೈಫಾಯ್ಡ್ ಜ್ವರಕ್ಕೆ ಬಲಿಯಾಗ್ತಾಳೆ. ಮಾರಿಯಾಳ ತಾಯಿ ಕ್ಷಯರೋಗಕ್ಕೆ ತುತ್ತಾಗ್ತಾಳೆ. ಹಾಗಾಗಿ ಮನೆಯ ಎಲ್ಲ ಜವಾಬ್ದಾರಿ ಎಳೆಯ ಮಾರಿಯಾಳ
ಹೆಗಲೇ ಇರುತ್ತೆ. ಪ್ರತಿಭಾವಂತಳಾಗಿದ್ದ ಮಾರಿಯಾ ಪ್ರೌಢಶಾಲೆಯ ಹಂತದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಳು. ಉನ್ನತ ಅಧ್ಯಯನಕ್ಕೆ ನೆರೆಯ ಫ್ರಾನ್ಸಿಗೆ ಅಥವಾ ಇಟಲಿಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಇತ್ತು. ನೋಡಿ, 11ನೇ ವರ್ಷಕ್ಕೆ ಇಡೀ ಮನೆಯ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಬಿದ್ದುಬಿಡತ್ತೆ. ಯಾಕಂದರೆ ಸೋಫಿಯಾ ಅವಳ ಅಕ್ಕ ಟೈಫಾಯ್ಡ್ ಜ್ವರಕ್ಕೆ ಬಲಿಯಾಗ್ತಾಳೆ, ತಾಯಿ ಕ್ಷಯ ರೋಗಕ್ಕೆ ಬಲಿಯಾಗ್ತಾಳೆ. ಹಾಗಾಗಿ ಮನೆಯ ಜವಾಬ್ದಾರಿ ಕೊನೆಯವಳಾಗಿರ್ತಕ್ಕಂತಹ ಮಾರಿಯಾಳ ಮೇಲೆ ಬೀಳೋದ್ರಿಂದ ಅವಳು ಹೆಚ್ಚು ತನ್ನ ಆಸೆಗಳನ್ನು ಬದಿಗೊತ್ತಿ ಅವಳು ಕೆಲಸ ಕಾರ್ಯಗಳಲ್ಲಿ ತೊಡಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವತ್ತಿನ ಕಾಲಕ್ಕೆ ಪ್ರೌಢಶಾಲೆಯ ಆನಂತರದಲ್ಲಿ ನೀವು ಕಾಲೇಜು ಶಿಕ್ಷಣವನ್ನು ಪಡಿಬೇಕು ಅಂತಂದರೆ ಪಕ್ಕದ ಫ್ರಾನ್ಸಿಗೋ ಅಥವಾ ಇಟಲಿಯೋ ದೇಶಕ್ಕೆ ಅವತ್ತಿನ ಕಾಲಕ್ಕೆ ಹೋಗಬೇಕಾಗಿತ್ತು. ಪೋಲೆಂಡ್ ದೇಶದಲ್ಲಿ ಕಾಲೇಜು ಶಿಕ್ಷಣಕ್ಕೆ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಪ್ರೌಢಶಾಲೆಯಲ್ಲಿಯೇ ಪ್ರತಿಭಾವಂತಳಾಗಿ ಚಿನ್ನದ ಪದಕವನ್ನು ಪಡೆದವಳು ಯಾರು ಅಂತಂದರೆ ಮಾರಿಯಾ. ಮುಂದುವರೆದು ನಾವು ಗಮನಿಸೋದಾದರೆ, ಮಾರಿಯಾಳ ಅಕ್ಕ ಬ್ರೋನಿಯಾ ಫ್ರಾನ್ಸ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ವ್ಯಾಸಂಗಕ್ಕೆ ಆಯ್ಕೆ ಆಗ್ತಾಳೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಹೊಂದಿಸುವುದಕ್ಕೆ ನೆರವಿಗೆ ಬಂದವಳು ಯಾರು ಅವತ್ತಿನ ಕಾಲಕ್ಕೆ ಅಂತಂದರೆ ತನ್ನ ಅಕ್ಕನ ನೆರವಿಗೆ ಬಂದಿದ್ದು ಕೊನೆಯವಳಾಗಿರ್ತಕ್ಕಂಥ ಮಾರಿಯಾ. ಅಕ್ಕನಿಗಾಗಿ ಅವಳು ವಾರ್ಸಾದಲ್ಲಿದ್ದ ಶ್ರೀಮಂತ ವಕೀಲರ ಮನೆಯಲ್ಲಿ ಮನೆಗೆಲಸದವಳಾಗಿ ಅವಳು ಸೇರ್ಕೊಳ್ತಾಳೆ. ತನ್ನ ಅಕ್ಕ ಫ್ರಾನ್ಸ್ ದೇಶದಲ್ಲಿ ಓದಬೇಕು ಅನ್ನೋ ಕಾರಣಕ್ಕಾಗಿ ಇವಳು ತನ್ನ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿಯನ್ನು ಇಟ್ಟು ಪೋಲೆಂಡ್ ದೇಶದ ಒಳಗೆ ಒಬ್ಬ ವಕೀಲರ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡ್ತಾ ಅಲ್ಲಿ ಟ್ಯೂಷನ್ ಮಾಡ್ತಾ ಅವಳು ಕಾಲವನ್ನು ಕಳೀತಾಳೆ. ಹೀಗೆ ತನ್ನ ಅಕ್ಕನಿಗಾಗಿ ಓದಿಗೆ ವಿರಾಮವನ್ನು ನೀಡಿದಂತಹ ಮಾರಿಯಾ ಶ್ರೀಮಂತರ ಮನೆಯಲ್ಲಿ ಪಾಠ ಮಾಡುವ ಕೆಲಸ, ಮನೆ ಗುಡಿಸ್ತಕ್ಕಂಥದ್ದು, ಮುಸುರೆ ತಿಕ್ಕತಕ್ಕಂಥ ಕಾಯಕದಲ್ಲಿ ತೊಡಕೊಳ್ತಾಳೆ. ಆದರೆ ಇದೇ ಸಂದರ್ಭದಲ್ಲಿ ಆ ಮನೆಯ ಒಬ್ಬ ಶ್ರೀಮಂತ ಹುಡುಗ ಅವಳನ್ನು ಇಷ್ಟಪಡ್ತಾನೆ. ಆದರೆ ಆರ್ಥಿಕತೆಯ ಕಾರಣಕ್ಕಾಗಿ, ಅಂತಸ್ತಿನ ಕಾರಣಕ್ಕಾಗಿ ಅದು ಚಿಗುರುವ ಮೊದಲೇ ಮುದುಡಿ ಹೋಗುತ್ತೆ. ಈ ವೇಳೆಗೆ ಅಕ್ಕಳಾಗಿರ್ತಕ್ಕಂತಹ ಬ್ರೋನಿಯಾ ಅವಳ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸ್ತಾಳೆ ಫ್ರಾನ್ಸ್ ದೇಶದಲ್ಲಿ. ಆಗ ತಂಗಿ ಮಾರಿಯಾಳನ್ನು ಫ್ರಾನ್ಸ್ ದೇಶಕ್ಕೆ ಅವಳು ಕರೆಸ್ಕೊತಾಳೆ. ಪ್ಯಾರಿಸ್ಸಿನ ಸೊರ್ಬಾನೆ ವಿಶ್ವವಿದ್ಯಾಲಯಕ್ಕೆ ಮಾರಿಯಾಳನ್ನು ಸೇರಿಸ್ತಾಳೆ. ಆಗ ವಿಶ್ವವಿದ್ಯಾಲಯಕ್ಕೆ ಪದವಿಗಾಗಿ ಸೇರಿರ್ತಕ್ಕಂಥ ಮಾರಿಯಾ ವಿಶ್ವವಿದ್ಯಾಲಯದ ಪುಸ್ತಕದಲ್ಲಿ ತನ್ನ ಹೆಸರನ್ನು ಮೇರಿ ಸ್ಲೋಡವಾಸ್ಕಾ ಅಂತೇಳಿ ಅವಳು ನೋಂದಾಯಿಸ್ಕೊಳ್ತಾಳೆ. ಹಾಗಾಗಿ ಮಾರಿಯಾ ಅಂತಕ್ಕಂಥ ಹೆಸರು ಮೇರಿ ಸ್ಲೋಡವಾಸ್ಕಾ ಅಂತೇಳಿ ಅವಳು ಬದಲಾಯಿಸಿ ತನ್ನ ಹೆಸರನ್ನು ನೋಂದಾಯಿಸ್ಕೊಳ್ತಾಳೆ. ಹೀಗೆ ಹೆಸರು ಅಂತಕ್ಕಂಥದ್ದು ಮಾರಿಯಾ ಅಂತಕ್ಕಂಥ ಹೆಸರು ಮೇರಿಯಾಗಿ ಮೇರಿ ಸ್ಲೋಡವಾಸ್ಕಾ ಅಂತೇಳಿ ನಾವು ಅವಳನ್ನು ಕರಿತೀವಿ. ಇವಳು ಸೊರ್ಬಾನೆ ಯೂನಿವರ್ಸಿಟಿಯಲ್ಲಿ ಭೌತ ವಿಜ್ಞಾನ ಮತ್ತು ಗಣಿತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಇವಳು ಪಡಿತಾಳೆ. ಆ ವಿಶ್ವವಿದ್ಯಾಲಯದಲ್ಲಿ ಈ ಪದವಿಯನ್ನು ಪಡೆದಂತಹ ಮೊದಲ ಮಹಿಳೆಯಾಗಿ ಗುರುತಿಸಿಕೊಂಡು ಅಲ್ಲಿ ಪ್ರಸಿದ್ಧಿಯನ್ನು ಕೂಡ ಪಡಿತಾಳೆ. ಇದೇ ವೇಳೆಗೆ 1894ರಲ್ಲಿ ಪ್ಯಾರಿಸ್ನಲ್ಲಿದ್ದ ಪೋಲೆಂಡ್ ಸಂಜಾತ ಭೌತವಿಜ್ಞಾನಿ ಜೋಸೆಫ್ ಕೊವಲಸ್ಕಿ ಮೇರಿಯನ್ನು ತಮ್ಮ ಮನೆಗೆ ಆಹ್ವಾನಿಸ್ತಾರೆ. ಅಲ್ಲಿ ಮೇರಿ 35ರ ತರುಣ ವಿಜ್ಞಾನಿ ಭೌತವಿಜ್ಞಾನಿಯಾಗಿರ್ತಕ್ಕಂಥ ಪೀರೆ ಕ್ಯೂರಿಯನ್ನು ಮೊದಲ ಬಾರಿಗೆ ಅವಳು ಜೋಸೆಫ್ ಕೊವಲಸ್ಕಿ ಮನೆಯಲ್ಲಿ ಭೇಟಿಯಾಗ್ತಾರೆ. ಈ ಭೇಟಿ ಅವರಿಬ್ಬರ ಬದುಕಿನಲ್ಲಿ ಬಾಂಧವ್ಯಕ್ಕೆ ಮುನ್ನುಡಿಯನ್ನು ಇಡುತ್ತೆ. ಹಾಗಾಗಿ
ಜೋಸೆಫ್ ಕವಲೆಸ್ಕಿಯ ಪ್ರಯೋಗಾಲಯದಲ್ಲಿ ಮೇರಿ ಮತ್ತು ಪಿರ್ರೆ ಇಬ್ಬರು ಕೂಡ ಒಬ್ಬರು ಇಷ್ಟಪಡ್ತಾರೆ. ಮುಂದೆ 1895 ಜುಲೈ 29ರಂದು ಇಬ್ಬರು ಕೂಡ ಬಹಳ ಸಂಗಾತಿಗಳಾಗಿ ಒಬ್ಬರನ್ನೊಬ್ಬರು ಆಯ್ಕೆ ಮಾಡಿಕೊಳ್ತಾರೆ. ಹೀಗೆ ಬಹಳ ಸಂಗಾತಿಯಾಗಿ ಆಯ್ಕೆ ಆದ ನಂತರದಲ್ಲಿ ಮೇರಿ ಸ್ಲೋಡವಾಸ್ಕಾ ಅಂತಕ್ಕಂಥ ಹೆಸರನ್ನು ಮೇರಿ ಕ್ಯೂರಿ ಅಂತೇಳಿ ಅವಳು ಮತ್ತೆ ತನ್ನ ಹೆಸರನ್ನು ಬದಲಾಯಿಸ್ಕೊಳ್ತಾಳೆ. ಮೇರಿಯ ಪಕ್ಕದಲ್ಲಿ ಗಂಡನ ಹೆಸರು ಪೀರೆ ಕ್ಯೂರಿ ಹೆಸರು ಸೇರಿಕೊಳ್ಳುತ್ತೆ. ಹಾಗಾಗಿ ಮೇರಿ ಕ್ಯೂರಿಯಾಗಿ ಅವಳು ಬದಲಾಗ್ತಾಳೆ. ಗಂಡ ಹೆಂಡತಿ ಇಬ್ಬರು ಕೂಡ ಜೊತೆಯಾಗಿ 1896ರಲ್ಲಿ ಮೇರಿ ಕ್ಯೂರಿ ತನ್ನ ಡಾಕ್ಟರೇಟ್ ಅಧ್ಯಯನಕ್ಕಾಗಿ ವಿಷಯವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಯುರೇನಿಯಂ ಎದುರಿನಿಂದ ಅಗೋಚರ ಕಿರಣಗಳ ಉತ್ಸರ್ಜನೆಯಾಗುವ ವಿದ್ಯಮಾನವನ್ನು ಆಗಷ್ಟೇ ತಾನೇ ಹೆನ್ರಿ ಬೆಕೆರೆಲ್ ಅಂತಕ್ಕಂಥವನು ಆವಿಷ್ಕರಿಸಿರುವ ಸುದ್ದಿ ಪ್ರಕಟ ಆಗಿರುತ್ತೆ. ಹಾಗಾಗಿ ಇದರ ಮುಂದುವರಿದ ಪ್ರಯೋಗವನ್ನು ತಾನು ಮಾಡಬೇಕು ಅಂಥೇಳಿ ಮೇರಿ ಕ್ಯೂರಿ ಸಿದ್ಧಳಾಗ್ತಾಳೆ. ಹಾಗೆ ಸಿದ್ಧಳಾದಾಗ ಗಂಡನು ಕೂಡ ಈ ಪ್ರಯೋಗಾಲಯಕ್ಕೆ ಸಹಾಯವನ್ನು ಕೊಡ್ತಾನೆ. ಹಾಗಾಗಿ 1896ರಲ್ಲಿ ಯುರೇನಿಯಂ ನೈಸರ್ಗಿಕ ಅದಿರಾಗಿರ್ತಕ್ಕಂತಹ ಪಿಚ್ ಬ್ಲೆಂಡ್ ಅಂತಕ್ಕಂಥ ಅದಿರನ್ನು ಕ್ಯೂರಿ ದಂಪತಿ ತಮ್ಮ ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಳ್ತಾರೆ. ಆಸ್ಟ್ರಿಯಾದ ವಿಜ್ಞಾನ ಅಕಾಡೆಮಿ ನೈಸರ್ಗಿಕ ಯುರೇನಿಯಂ ಅದಿರನ್ನು ಕೊಡುವುದಕ್ಕೆ ಕೊನೆಗೂ ಕೂಡ ಒಪ್ಪಿಕೊಂಡು ಇವರಿಗೆ ಆ ಪಿಚ್ ಬ್ಲೆಂಡ್ ಅಂತಕ್ಕಂಥ ಅದಿರನ್ನು ರವಾನೆ ಮಾಡುತ್ತೆ. ಹೀಗೆ ನೈಸರ್ಗಿಕ ಯುರೇನಿಯಂ ಅದಿರು ಕೊನೆಗೂ ಕೂಡ ಅದು ಬಂದು ತಲುಪುತ್ತೆ. ಎಷ್ಟು ಅಂತಂದರೆ 1000 kgಗಳಷ್ಟು ಪಿಚ್ ಬ್ಲೆಂಡ್ ಅದಿರು ಅಂತಕ್ಕಂಥದ್ದು ಇವರ ಪ್ರಯೋಗಾಲಯಕ್ಕೆ ಬರುತ್ತೆ. ಈ ಪಿಚ್ ಬ್ಲೆಂಡ್ ಅದಿರನ್ನು ರಾಸಾಯನಿಕ ಪದ್ಧತಿಗೆ ಅನುಗುಣವಾಗಿ ನೈಟ್ರಿಕ್ ಆಮ್ಲ ಮತ್ತು ಗಂಧಕಾಮ್ಲವನ್ನು ಬೆರೆಸುತ್ತಾ ಕುದಿಸುತ್ತಾ ಬಟ್ಟಿ ಇಳಿಸುತ್ತಾ ಕೊನೆಯಲ್ಲಿ ಅವರು ಪೆಲೋನಿಯಂ ಅಂತಕ್ಕಂತಹ ವಸ್ತುವನ್ನು ಕಂಡುಹಿಡಿತಾರೆ. ಈ ಪೆಲೋನಿಯಂ ಅಂತಕ್ಕಂಥದ್ದು ವಿಕಿರಣ ಪಟುತ್ವಕ್ಕಿಂತ 1000 ಪಟ್ಟು ಅಧಿಕವಾಗಿರ್ತಕ್ಕಂತಹ ವಿಕಿರಣಗಳನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಈ ದ್ರಾವಣವನ್ನು ಸಂಸ್ಕರಿಸುತ್ತಾ ಸಾಗಿದ ಮೇರಿ ಕೊನೆಗೆ ಚಿಟಿಕೆ ದ್ರವ್ಯವನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತಾಳೆ. ಈ ಹೊಸ ಮೂಲ ವಸ್ತುವಿಗೆ ಏನಂತ ಕರಿತೀವಿ ಅಂತಂದರೆ ರೇಡಿಯಂ ಅಂತೇಳಿ ಕರಿತೀವಿ. ರೇಡಿಯಂ ಅಂತಂದರೆ ವಿಕಿರಣ ಪಟುತ್ವ, ಕನ್ನಡದಲ್ಲಿ ನಾವು ವಿಕಿರಣ ಪಟುತ್ವ ಅಂತ ಕರಿತೀವಿ. ಈ ರೇಡಿಯಮ್ಮನ್ನು ಯುರೇನಿಯಂ ಅದಿರನ್ನು ರಾಸಾಯನಿಕ ಪದ್ಧತಿಗೆ ಒಳಪಡಿಸಿ ಪೆಲೋನಿಯಂ ಅದಿರನ್ನು ಪಡಿತಾಳೆ. ಈ ಪೆಲೋನಿಯಂ ಅಂತಕ್ಕಂಥ ಹೆಸರು ತನ್ನ ತಾಯ್ನಾಡು ಪೋಲೆಂಡ್ ದೇಶದ ನೆನಪಿಗಾಗಿ ಅದಕ್ಕೆ ಪೆಲೋನಿಯಂ ಅಂತಕ್ಕಂಥ ಹೆಸರನ್ನು ಕೊಡ್ತಾಳೆ. ಮುಂದೆ ಈ ಪೆಲೋನಿಯಂ ವಿಕಿರಣ ಪಟುತ್ವಕ್ಕಿಂತಲೂ 1000 ಪಟ್ಟು ಅಧಿಕವಾಗಿರ್ತಕ್ಕಂತಹ ರೇಡಿಯಂ ಮೂಲ ವಸ್ತುವನ್ನು ಅವಳು ಕಂಡುಹಿಡಿತಾಳೆ. ಹಾಗಾಗಿ ಮುಂದೆ ಕ್ಯೂರಿ ದಂಪತಿಗಳು ಕುದುರೆ ಲಾಯದಂತಿದ್ದಂತಹ ತಮ್ಮ ಪ್ರಯೋಗಾಲಯ ಶಾಲೆಯಲ್ಲಿ ಮಾಡಿದ ಈ ಪ್ರಯೋಗಕ್ಕೆ 1903ರಲ್ಲಿ ನೊಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು ಘೋಷಣೆಯಾಗುತ್ತೆ. ಹಾಗಾಗಿ ಮೇರಿ ಕ್ಯೂರಿ ಮತ್ತು ಪೀರೆ ಕ್ಯೂರಿ ವಿಕಿರಣ ಪಟುತ್ವದ ವಿದ್ಯಮಾನದ ಅಧ್ಯಯನಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಎಷ್ಟು ಕಷ್ಟಪಟ್ಟು ತಮ್ಮ ಪ್ರಯೋಗಾಲಯದಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಅಂತಂದರೆ ಅವರಿಗೆ ಅಡಿಗೆಯನ್ನು ಮಾಡಿಕೊಂಡು ಪ್ರಯೋಗವನ್ನು ಮಾಡೋದಕ್ಕೂ ಕೂಡ ಸಮಯ ಇರಲಿಲ್ಲ. ಗಂಡ ಹೆಂಡತಿ ನಿರಂತರವಾಗಿ ಅಧ್ಯಯನದಲ್ಲಿ ತೊಡಕೊಂಡಿದ್ದರು. ಒಂದು ಚಿಕ್ಕ ಲೋಟದಲ್ಲಿ ಯಾರಾದರೂ ಟೀನೋ ಕಾಫಿನ ಮಾಡ್ಕೊಂಬಂದು ಕೊಟ್ಟರೆ
ಕೊಟ್ಟರೆ ಅದೇ ತಮಗೆ ಬಹುದೊಡ್ಡ ಸಂತೋಷ ಅಂತೇಳಿ ಹೇಳ್ಕೊಳ್ತಾರೆ ಅವರು. ಹಾಗಾಗಿ ದಿನಗಟ್ಟಲೆ ಅವರು ಪ್ರಯೋಗಾಲಯದಲ್ಲಿ ತೊಡ್ಕೊಳ್ತಾ ಇದ್ರು. ಆ ಪ್ರಯೋಗಾಲಯ ಹೇಗಿತ್ತು ಅಂತಂದರೆ ಕುದುರೆಯ ಲಾಯದಂತಿತ್ತು. ಭಾರತೀಯರು ಕಟ್ಟಾಗ್ತಕ್ಕಂತಹ ಹಸು ಎಮ್ಮೆಗಳ ದೊಡ್ಡಿಯ ಹಾಗೆ ನಮ್ಮ ಪ್ರಯೋಗಾಲಯ ಇತ್ತು. ಇಂತಹ ಪ್ರಯೋಗಾಲಯದಲ್ಲಿಯೇ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂತಹ ರೇಡಿಯಮನ್ನು ಈ ದಂಪತಿಗಳು ಕಂಡುಹಿಡಿದರು. ಇವರ ಪ್ರಯೋಗಾಲಯ ಕೊನೆಗೂ ಕೂಡ ಯಶಸ್ಸನ್ನು ಪಡಿತು. 1903ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಅವರು ಪಡೆದರು. ಮೇರಿ ಕ್ಯೂರಿ ಮತ್ತು ಪೀರೆ ಕ್ಯೂರಿ ವಿಕಿರಣ ಪಟುತ್ವದ ವಿದ್ಯಮಾನದ ಅಧ್ಯಯನಕ್ಕಾಗಿ ಈ ನೊಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು ಅವ್ರಿಗೆ ಸಿಕ್ತು. ಯಾವಾಗ ನೊಬೆಲ್ ಪ್ರಶಸ್ತಿ ಸಿಕ್ತೋ ಆಗ ಮುಂದೆ ಈ ಪ್ರಶಸ್ತಿಯೇ ಸೊರ್ಬಾನೆ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿ ಪಡೆಯೋದಕ್ಕೆ ಮೇರಿ ಕ್ಯೂರಿಗೆ ಸಹಾಯವನ್ನು ಮಾಡಿತು. ಹಾಗಾಗಿ ಯಾವುದೇ ಸಂದರ್ಶನವಿಲ್ಲದೆ ಡಾಕ್ಟರೇಟ್ ಪದವಿಯನ್ನು ಮೇರಿ ಕ್ಯೂರಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಪ್ರಶಸ್ತಿ ಪಿರೆ ಕ್ಯೂರಿಗೆ ಸೊರ್ಬಾನೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಹುದ್ದೆ ಸಿಗುವ ಹಾಗೆ ಮಾಡುತ್ತೆ. ಈ ದಂಪತಿಗಳಿಗೆ 2 ಮಕ್ಕಳು. ಮೊದಲನೆಯವಳು ಐರನ್ ಕ್ಯೂರಿ, ಎರಡನೆಯವಳು ಈವ್ ಕ್ಯೂರಿ ಅಂತೇಳಿ ಕರಿತೀವಿ. ಹೀಗೆ ಅಧ್ಯಾಪಕರಾಗಿ ಆಯ್ಕೆಯಾದ ನಂತರದಲ್ಲಿ ಒಂದು ದಿನ ಪ್ರಯೋಗಾಲಯದಲ್ಲಿ ಕೆಲಸವನ್ನು ಮುಗಿಸಿ ಸಂಜೆ ಹೊರಡುವಾಗ ತುಂತುರು ಮಳೆಯ ಹನಿಯಲ್ಲಿ ರಸ್ತೆಯಲ್ಲಿ ಸಾಗ್ತಾ ಇರಬೇಕಾದ್ರೆ ಕುದುರೆಯ ಗಾಡಿಯ ಚಕ್ರಕ್ಕೆ ಸಿಲುಕಿ ಪಿರೆ ಕ್ಯೂರಿ ನಿಧನರಾಗ್ತಾರೆ. ಹಾಗಾಗಿ ಈ ಸಾವು ಮೇರಿ ಕ್ಯೂರಿಗೆ ಆಘಾತವನ್ನು ಉಂಟು ಮಾಡುತ್ತೆ. ಫ್ರಾನ್ಸಿನ ಬೀದಿಗಳಲ್ಲಿ ಅಡ್ಡಾಡ್ತಾ ತನ್ನ ಗಂಡನನ್ನು ನೆನಪು ಮಾಡಿಕೊಳ್ತಾಳೆ. ಅವನ ನೆನಪಲ್ಲಿ ಸಾಗ್ತಾ ಮುಂದೆ ಸೊರ್ಬಾನೆ ವಿಶ್ವವಿದ್ಯಾಲಯದಲ್ಲಿ ಅವಿರೋಧವಾಗಿ ಮೇರಿ ಕ್ಯೂರಿ ಪ್ರಾಧ್ಯಾಪಕ ಹುದ್ದೆಗೆ ಆಯ್ಕೆಯಾಗ್ತಾಳೆ. ಹಾಗಾಗಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಧ್ಯಾಪಕಳಾಗಿ ಆಯ್ಕೆಯಾದಂತಹ ಮೊದಲ ಮಹಿಳೆಯಾಗಿಯೂ ಕೂಡ ಮೇರಿ ಕ್ಯೂರಿ ಗುರುತಿಸ್ಕೊಳ್ತಾರೆ. ಮುಂದೆ 1911ರಲ್ಲಿ ರಸಾಯನ ವಿಜ್ಞಾನದ ವಿಭಾಗದಲ್ಲಿ ಮತ್ತೊಮ್ಮೆ ನೊಬೆಲ್ ಪ್ರಶಸ್ತಿಯನ್ನು ಮೇರಿ ಕ್ಯೂರಿ ಅವರು ಪಡಿತಾರೆ. ರೇಡಿಯಂ ಮತ್ತು ಪೆಲೋನಿಯಂ ಧಾತುಗಳ ಸಂಸ್ಕರಣೆಗಾಗಿ ಮೇರಿ ಕ್ಯೂರಿ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗ್ತಾರೆ. ಹಾಗಾಗಿ ನೊಬೆಲ್ ಇತಿಹಾಸದಲ್ಲಿ 2 ಭಿನ್ನ ವಿಭಾಗಗಳಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ವಿಜ್ಞಾನಿ ಮೇರಿ ಕ್ಯೂರಿ ಗುರುತಿಸ್ಕೊಳ್ತಾಳೆ. ಹೀಗೆ 2 ಪ್ರಶಸ್ತಿಗಳನ್ನು ಪಡೆದ ನಂತರದಲ್ಲಿ ಮುಂದೆ ಮೇರಿ ಕ್ಯೂರಿ ಜಾಗತಿಕ ಸಮರ ಅಂತಕ್ಕಂಥದ್ದು ನಡೆಯುತ್ತೆ. ಮೊದಲನೆಯ ಮಹಾಯುದ್ಧ ಕಾಣಿಸ್ಕೊಳ್ಳುತ್ತೆ. ಆ ಮೊದಲನೆಯ ಮಹಾಯುದ್ಧದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಫ್ರಾನ್ಸಿನ ಘಟಕಕ್ಕೆ ಮೇರಿ ಕ್ಯೂರಿಯನ್ನು ಮುಖ್ಯಸ್ಥೆಯನ್ನಾಗಿ ನೇಮಕ ಮಾಡ್ತಾರೆ. ಆಗ ಅನೇಕ ಸಂಗಡಿಗರ ಜೊತೆ ತನ್ನ ಮಕ್ಕಳನ್ನು ಕರ್ಕೊಂಡು ಆ ಯುದ್ಧದಲ್ಲಿ ಗಾಯಾಳುಗಳಿಗೆ ಹಗಲಿರುಳೆನ್ನದೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾಳೆ. ಹಾಗಾಗಿಯೇ ಮುಂದೆ ಫ್ರಾನ್ಸ್ ಸರ್ಕಾರ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೂಡ ಸಲ್ಲಿಸುತ್ತೆ. ಹೀಗೆ 1888ರಿಂದ 1904ವರೆಗೂ ಕೂಡ 40ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು, ಕಿರುಹೊತ್ತಿಗೆಗಳನ್ನು ಅವರು ಪ್ರಕಟಿಸ್ತಾರೆ. ಹಾಗಾಗಿ ಮೇರಿ ಕ್ಯೂರಿ ಹೇಳೋ ಹಾಗೆ ವಿಜ್ಞಾನ ಅಂತಕ್ಕಂಥದ್ದು ಸತ್ಯದ ಸಾಕ್ಷಾತ್ಕಾರ. ಅದು ಎಲ್ಲರಿಗೂ ಕೂಡ ನಿಶ್ಚಳವಾಗಬೇಕು, ಎಲ್ಲರಿಗೂ ಕೂಡ ಸಿಗಬೇಕು. ಇದು ಮೇರಿ ಕ್ಯೂರಿ ನಂಬಿದಂತಹ ಮತ್ತು ಅನುಸರಿಸಿದಂತಹ ಜೀವನ ಮೌಲ್ಯ ಅಂತೇಳಿ ನಾವು ಗುರುತಿಸ್ತೀವಿ. ಇದೇ ಸಂದರ್ಭದಲ್ಲಿ ಮೇರಿ ಕ್ಯೂರಿಯನ್ನು ಅಮೆರಿಕದ ವರದಿಗಾತಿಯಾಗಿರ್ತಕ್ಕಂಥ ಮೆಸ್ಸಿ ಅಥವಾ ಮೆಲೋನಿ, ಮಾರಿಯಾ ಮೆಲೋನಿ ಅಂತಕ್ಕಂಥ ಅಮೆರಿಕದ ಪತ್ರಕರ್ತೆ ಸಂದರ್ಶನವನ್ನು ಮಾಡ್ತಾಳೆ. ಈ ಸಂದರ್ಶನದಲ್ಲಿ ನಿಮ್ಮ ಬಳಿ ಎಷ್ಟು ರೇಡಿಯಂ ಇದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾಳೆ. ಆಗ ಅವಳು
ನನ್ನ ಹತ್ರ 1 ಗ್ರಾಮ್ ಕೂಡ ರೇಡಿಯಂ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಸತ್ಯವನ್ನು ಹೇಳ್ತಾಳೆ. ಆಗ ರೇಡಿಯಂ ಕಂಡುಹಿಡಿದಿರ್ತಕ್ಕಂಥ ಮೇರಿ ಕ್ಯೂರಿ ಹತ್ತಿರನೇ 1 ಗ್ರಾಮ್ ರೇಡಿಯಂ ಇಲ್ಲ ಅಂತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ಅಂತೇಳಿ ಭಾವಿಸಿದಂತಹ ಮೆಸ್ಸಿ ಇವಳ ಸಂದರ್ಶನ ಮಾಡಿದ ನಂತರದಲ್ಲಿ ಅಮೇರಿಕಕ್ಕೆ ಹೋಗಿ ಮೇರಿ ಕ್ಯೂರಿಯ ಪರವಾಗಿ ಪ್ರಚಾರ ಮಾಡ್ತಾಳೆ. 1921ರಲ್ಲಿ ಅಂದಿನ ಅಮೇರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ವಾರೆನ್ ಹಾರ್ಡಿಂಗ್ ಅವರನ್ನು ಭೇಟಿ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಮೇರಿ ಕ್ಯೂರಿಯನ್ನು ಅಮೇರಿಕಕ್ಕೆ ಕರೆಸಿಕೊಂಡು ಅವರಿಗೆ ಅಲ್ಲಿ ಒಂದು ಪಾರಿತೋಷಕವನ್ನು ಪ್ರಶಸ್ತಿಯನ್ನು ಕೊಡ್ತಾರೆ. ಆ ಪ್ರಶಸ್ತಿಯ ಒಳಗಡೆಗೆ 1 ಗ್ರಾಮ್ ಪರಿಶುದ್ಧವಾಗಿರ್ತಕ್ಕಂಥ ರೇಡಿಯಮನ್ನು ಇಟ್ಟಿರ್ತಾರೆ. ಹಾಗಾಗಿ ಇದಕ್ಕಿಂತಲೂ ಕೂಡ ಸಂತೋಷವಾಗಿರ್ತಕ್ಕಂಥ ವಿಚಾರ ಮೇರಿ ಕ್ಯೂರಿಯ ಜೀವನದಲ್ಲಿ ಮತ್ತೊಂದಿಲ್ಲ. ಹಾಗಾಗಿಯೇ ಮೇರಿ ಕ್ಯೂರಿ ಕೊನೆಯ ಗಳಿಗೆಯಲ್ಲಿ ಅವಳು 1 ಗ್ರಾಮ್ ರೇಡಿಯಮನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು ಆ ಪತ್ರಕರ್ತೆಯಿಂದ. ಹಾಗಾಗಿ ಮುಂದೆ ಇವಳ ಕುಟುಂಬವನ್ನು ನಾವು ನೋಬೆಲ್ ಕುಟುಂಬ ಅಂತೇಳಿ ಕರಿತೀವಿ. ಯಾಕೆಂದರೆ ಇವಳ ಮಗಳಾಗಿರ್ತಕ್ಕಂಥ ಐರನ್ ಕ್ಯೂರಿ ಮತ್ತು ಅವಳ ಗಂಡ ಫ್ರೆಡ್ರಿಕ್ ಜೂಲಿಯೋ ಇವರು ಕೂಡ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಮೇರಿ ಕ್ಯೂರಿಯ ಕಿರಿಯ ಮಗಳಾಗಿರ್ತಕ್ಕಂಥ ಯು ಕ್ಯೂರಿಯ ಪತಿ ರಿಚರ್ಡನ್ ಲಬೌಸಿಯೆ ಮಕ್ಕಳ ಕಲ್ಯಾಣಕ್ಕಾಗಿ ದುಡಿಯುವ ಯುನಿಸೆಫ್ ಸಂಸ್ಥೆಯ ನಿರ್ದೇಶಕನ ನೆಲೆಯಲ್ಲಿ 1965ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೀತಾರೆ. ಹಾಗಾಗಿ ಮೇರಿ ಕ್ಯೂರಿಯ ಗಂಡ ಪಿಯರೆ ಕ್ಯೂರಿ, ಅವಳ ಮಕ್ಕಳು ಐರನ್ ಕ್ಯೂರಿ ಮತ್ತು ಫ್ರೆಡ್ರಿಕ್ ಜೂಲಿಯೋ ಮತ್ತು ಯು ಕ್ಯೂರಿಯ ಪತಿ ರಿಚರ್ಡನ್ ಲಬೌಸಿ ಅಂತಕ್ಕಂಥವ್ರು ಎಲ್ಲರೂ ಕೂಡ ನೋಬೆಲನ್ನು ಪಡೀತಾರೆ. ಹಾಗಾಗಿನೇ ಇವರ ಕುಟುಂಬಕ್ಕೆ 5 ನೋಬೆಲ್ ಪ್ರಶಸ್ತಿಗಳು ಸಿಗ್ತವೆ. ಹಾಗಾಗಿ ಮೇರಿ ಕ್ಯೂರಿಯ ಕುಟುಂಬವನ್ನು ನೋಬೆಲ್ ಕುಟುಂಬ ಅಂತೇಳಿ ಕರಿತಕ್ಕಂಥದ್ದು ರೂಢಿಯಾಗಿರ್ತಕ್ಕಂಥದ್ದು. ಹೀಗೆ ತನ್ನದೇ ಆಗಿರ್ತಕ್ಕಂತಹ ಪ್ರತಿಭಾವಂತಿಕೆಯ ಮೂಲಕ ಪೋಲೆಂಡ್ ದೇಶದ ಮೇರಿ ಕ್ಯೂರಿ ಫ್ರಾನ್ಸ್ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಪಿಯರೆ ಕ್ಯೂರಿಯನ್ನು ಇಷ್ಟಪಟ್ಟು ಮದುವೆಯಾಗಿ ಗಂಡನ ಜೊತೆಗೆ ವಿಕಿರಣ ಪಟುತ್ವದ ಸಂಶೋಧನೆಯನ್ನು ಮಾಡ್ತಾ ಗಂಡನ ಆನಂತರದಲ್ಲೂ ಕೂಡ ತನ್ನ ಸಂಶೋಧನೆಯನ್ನು ಮುಂದುವರಿಸ್ತಾ ತಾನು ತನ್ನ ಕುಟುಂಬದವರು ಒಟ್ಟಾರೆ 5 ನೋಬೆಲ್ ಪ್ರಶಸ್ತಿಗಳನ್ನು ಪಡ್ಕೊಳ್ತಾಳೆ. ಇದೇ ಜೀವನದ ಹಾದಿಯಲ್ಲಿ ತನ್ನ ಗಂಡನನ್ನು ಕೂಡ ಕಳ್ಕೊಳ್ತಾಳೆ. ಈ ಸಂಶೋಧನೆಯ ಸಂದರ್ಭದಲ್ಲಿ ಉತ್ತಮವಾದ ಪ್ರಯೋಗಶಾಲೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಮುರುಕಲಾಗಿರುವ ಪ್ರಯೋಗಶಾಲೆಯಲ್ಲಿ ಅಪಾಯಕಾರಿಯಾಗಿರ್ತಕ್ಕಂತಹ ಪ್ರಯೋಗಗಳನ್ನು ಮಾಡಿ ಮುಂದೆ ರೇಡಿಯಂ ಮತ್ತು ಯುರೇನಿಯಂ ಮೊದಲಾದ ಅಪಾಯಕಾರಿ ರಾಸಾಯನಿಕದೊಂದಿಗೆ ಸದಾ ಪ್ರಯೋಗಶಾಲೆಯಲ್ಲಿ ಅವಳು ಇದ್ದಿದ್ದರಿಂದಾಗಿ ಮುಂದೆ ಅವಳು ರಕ್ತದ ಕ್ಯಾನ್ಸರ್ಗೆ ತುತ್ತಾಗಿ ಅವಳು ನಮ್ಮಿಂದ ದೂರ ಆಗ್ತಾಳೆ. ಹಾಗಾಗಿ ಜುಲೈ 4, 1934ರಂದು 67 ವರ್ಷದ ಮೇರಿ ಕ್ಯೂರಿ ಈ ಲೋಕಕ್ಕೆ ವಿದಾಯವನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಇವಳ ಸಾಧನೆಯನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರು ಶ್ರೇಷ್ಠ ವಿಜ್ಞಾನಿಯಾಗಿ ಮೇರಿ ಕ್ಯೂರಿಯನ್ನು ಕೂಡ ಅವರು ಬಣ್ಣಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಯಾಕಂದರೆ ಅವತ್ತಿನ ಕಾಲಕ್ಕೆ ನೀವು ಪ್ರಯೋಗಾಲಯಗಳಿಗೆ ಮಹಿಳೆಯರಿಗೆ ಅವಕಾಶವೇ ಇರಲಿಲ್ಲ. ಹಾಗಾಗಿಯೇ ಅವಳು ಒಂದು ಕುದುರೆ ಲಾಯದಲ್ಲಿ ಒಂದು ಮುರುಕು ಗುಡಿಸಲಲ್ಲಿ ಅವಳು ಪ್ರಯೋಗಗಳನ್ನು ಅವಳ ಗಂಡ ಮಾಡಬೇಕಾಯಿತು. ಆದರೆ ಇವರು ಫ್ರಾನ್ಸಿನ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಬರುವ ಸಂದರ್ಭದಷ್ಟೊತ್ತಿಗೆ ಇವರ ದೇಹದ ಮೇಲೆ ಯುರೇನಿಯಂ ಮತ್ತು ರೇಡಿಯಂ ಪರಿಣಾಮವನ್ನು ಬೀರಿದ್ರಿಂದ ಮುಂದೆ ಅವರ ದೇಹ ಅಂತಕ್ಕಂಥದ್ದು ಜರ್ಜರಿತವಾಗಿತ್ತು. ಮೊದಲ ನೋಬೆಲ್ ಪಡಿಬೇಕಾದ್ರೆ ಇವ್ರ ಕೈಲಿ ತಗೊಳ್ಳೋದಕ್ಕಾಗಿರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಅಷ್ಟೊಂದು ದೇಹದ ಮೇಲೆ ಅದು ಪ್ರಭಾವವನ್ನು ಬೀರಿತ್ತು. ನೋಬೆಲ್ ಪ್ರಶಸ್ತಿ ಅವಾರ್ಡಾಗಿ 1903ರಲ್ಲಿ ನೋಬೆಲ್ ಪ್ರಶಸ್ತಿ ಮೊದಲ ನೋಬೆಲ್ ಪ್ರಶಸ್ತಿ ಅವರಿಗೆ ಘೋಷಣೆ ಆಗೋದು. ಆದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಮುಂದೆ 1905ರಲ್ಲಿ ಪಿರ್ರೆ ಸ್ವೀಡನಿನ ಸ್ಟಾಕ್ಹೋಮಿಗೆ ಹೋಗಿ ಅಲ್ಲೊಂದು ವಿಶೇಷ ಸಭೆಯಲ್ಲಿ ಆ ಪ್ರಶಸ್ತಿಯನ್ನು ತಗೊಂಡು ಬರ್ತಾರೆ. ಯಾಕೆ ಹಿಂಗಾಯಿತು ಅಂತಂದರೆ
ಆ ಪ್ರಯೋಗಶಾಲೆಯಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳಿಲ್ಲದೆ ಇರತಕ್ಕಂಥ ಪ್ರಯೋಗಶಾಲೆಯಲ್ಲಿ ಪ್ರಯೋಗದಲ್ಲಿ ತೊಡ್ಕೊಂಡಿದ್ದರಾಗಿಯೇ ಅವರ ಮೇಲೆ ಈ ರೀತಿಯ ಪರಿಣಾಮಗಳಾಗಿದ್ದವು ಅಂತೇಳಿ ನಾವು ಲೇಖನದಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಒಟ್ಟಾರೆ ಈ ಪ್ರಯೋಗಾಲಯಗಳೇ ಮುಂದೆ ಅವಳನ್ನು ಬಲಿ ತಗೊಳ್ತು. ಹಾಗಾಗಿ ಅವಳು ರಕ್ತ ಕ್ಯಾನ್ಸರ್ಗೆ ಒಳಗಾಗಿ 1934 ಜುಲೈ ತಿಂಗಳಲ್ಲಿ ಅವಳು ನಿಧನಳಾಗ್ತಾಳೆ. ಹಾಗಾಗಿ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಮೇರಿ ಕ್ಯೂರಿಯನ್ನು ಹೊಗಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಒಟ್ಟಾರೆ ಜಗತ್ತಿನ ಅಪ್ರತಿಮ ಅಸಾದೃಶ್ಯ ಮಹಿಳಾ ವಿಜ್ಞಾನಿಯಾಗಿ ನಾವು ಮೇರಿ ಕ್ಯೂರಿಯನ್ನು ಗಮನಿಸ್ತೀವಿ ಅಂತೇಳಿ ಲೇಖನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ತುಂಬ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿಯೂ ಕೂಡ ಮೇರಿ ಕ್ಯೂರಿ ಎದೆಗುಂದದೆ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿರ್ತಕ್ಕಂಥದ್ದನ್ನು ಈ ಲೇಖನದಲ್ಲಿ ನಾವು ಗಮನಿಸ್ಬೋದು. ಅವತ್ತಿನ ಕಾಲಕ್ಕೆ ಮಹಿಳೆಯರು ಶಾಲೆಗೆ ಹೋಗ್ತಕ್ಕಂಥದ್ದೇ ಬಹಳ ಕಷ್ಟ. ಅಂತಹ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಮಟ್ಟಕ್ಕೋಗಿ ನೀವು ಗಣಿತ ಭೌತಶಾಸ್ತ್ರ ವಿಷಯಗಳಲ್ಲಿ ಚಿನ್ನದ ಪದಕವನ್ನು ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅಧ್ಯಾಪಕಳಾದಂತಹ ಏಕಮಾತ್ರ ಮಹಿಳೆಯಾಗಿ ನಾವು ಮೇರಿ ಕ್ಯೂರಿಯನ್ನು ನೋಡ್ತೇವೆ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳಲ್ಲಿ ಪ್ರತ್ಯೇಕವಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಅಪ್ರತಿಮ ಸಾಧಕಿಯಾಗಿ ನಾವು ಮೇರಿ ಕ್ಯೂರಿಯನ್ನು ನೋಡ್ತೇವೆ. ಹಾಗಾಗಿ ಇವಿಷ್ಟು ಕೂಡ ಅಸಾದೃಶ್ಯ ಪ್ರತಿಭೆಯ ಮೇರಿ ಕ್ಯೂರಿ ಪಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರಗಳು. ನಿಮಗೆ ಅವಳು ಸಂಶೋಧನೆ ಮಾಡಿದಂತಹ ವಸ್ತುಗಳ ಬಗ್ಗೆ ಅಥವಾ ಪ್ರಶಸ್ತಿಯ ಬಗ್ಗೆ ಅಥವಾ ಅವಳ ಕುಟುಂಬದ ಬಗ್ಗೆ ಅಥವಾ ಕಚ್ಚಾ ವಸ್ತುಗಳು, ಯಾವ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಅವಳು ಪ್ರಯೋಗಾಲಯದಲ್ಲಿ ತೊಡಕೊಂಡ್ಳು, ಈ ಥರದ ವಿಚಾರಗಳನ್ನ 2 ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಇಡೀ ಅವಳ ಬದುಕು ಮತ್ತು ಅವಳ ಸಾಧನೆಯನ್ನು ಕುರಿತು ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಪಠ್ಯದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಪ್ರಮುಖ ಅಂಶಗಳನ್ನು ನೀವು ಗಮನ ಇಟ್ಕೋಬೇಕು. ಈ ಭಾಗದಲ್ಲಿ ನಾನು ನಿಮಗೆ ಸುಮಾರು ಒಂದು 10-12 ಪ್ರಮುಖ ಅಂಶಗಳ ಪಟ್ಟಿಯನ್ನು ಕೊಟ್ಟಿರ್ತೇನೆ. ಆ ಅಂಶಗಳನ್ನು ಗಮನಿಸಿಕೊಂಡು ನೀವು ಪರೀಕ್ಷೆಯಲ್ಲಿ ತಯಾರಿಯನ್ನು ನಡೆಸಬೇಕು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.